ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಮ್ಯಾಂಗೋ ಕರ್ಡ್ ಶೇಕ್ ರೆಡಿ ಆಗ್ತೈತಿ. ಈಗ ಮ್ಯಾಂಗೋ ಸೀಸನ್ ಅಲ್ಲ, ಈ ಮ್ಯಾಂಗೋ ಸೀಸನ್ ಒಳಗೆ ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡ್ರಿ, ನಿಮಗೂ ಖಂಡಿತವಾಗಿ ಇಷ್ಟ ಆಗ್ತೈತಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಹಾಗಿದ್ರೆ ಬರ್ರಿ ಮ್ಯಾಂಗೋ ಕರ್ಡ್ ಶೇಕ್ ಹೆಂಗೆ ಮಾಡೋದಂತ ಹೇಳಿ ನೋಡೋಣಂತ. ಮ್ಯಾಂಗೋ ಕರ್ಡ್ ಶೇಕ್ ಮಾಡೋಕ್ಕಲ್ಲ, ಇಲ್ಲಿ ಫಸ್ಟ್ ಮಾವಿನ ಹಣ್ಣು ಬೇಕಾ, ಮೊಸರು, ಬೆಲ್ಲದ ಪುಡಿ, ಬಾಳೆಹಣ್ಣು. ಇಲ್ಲಿ ನನ್ನ ಕಡೆ ಬೆಲ್ಲದ ಪುಡಿ ಐತಿ, ಬೆಲ್ಲ ತೊಗೊಂಡಿನಿ. ನಿಮ್ಮ ಕಡೆ ಕಣ್ಣಿ ಬೆಲ್ಲ ಇತ್ತಂದ್ರೆ ಅದನ್ನು ಕುಟ್ಟಿ ಪುಡಿ ಮಾಡಿ ತೊಗೋಬೋದು. ಇಲ್ಲಾಂದ್ರೆ ನೀವು ಬೆಲ್ಲ ಇಷ್ಟ ಆಗಂಗಿಲ್ಲ ಅಂದ್ರೆ ಸಕ್ಕರೆನೂ ಹಾಕ್ಕೋಬೋದು. ಆದ್ರೆ ಇಲ್ಲಿ ಬೆಲ್ಲ ಹೆಲ್ತಿಗೆ ಭಾಳ ಚಲೋ, ಅದಕ್ಕೆ ಇಲ್ಲಿ ಬೆಲ್ಲನ ಯೂಸ್ ಮಾಡ್ತೀನಿ, ಬೆಲ್ಲನ ಪ್ರಿಫರ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ ಮ್ಯಾಂಗೋ ಕರೆಕ್ಟಾಗಿ ಈಗ ಕಟ್ ಮಾಡ್ಕೊಳ್ಳೋಣ. ಮ್ಯಾಂಗೋ ಕರೆಕ್ಟ್ ಐತಿ, ಹೆಚ್ಚಿ ಫಸ್ಟ್ ನೋಡ್ಕೊರಿ. ಕೆಲವೊಮ್ಮೆ ಮಾವಿನ ಹಣ್ಣು ಏನಿರ್ತೈತಿಲ್ಲ ಒಳಗಡೆ ಕೆಟ್ಟಿರ್ತೈತಿ, ಮೇಲ್ಗಡೆ ಚಲೋ ಇರ್ತೈತಿ. ಅದಕ್ಕೆ ಒಂದ್ಸರಿ ಚೆಕ್ ಮಾಡೇನ ಹಾಕ್ರಿ. ಈಗ ಇದನ್ನೆಲ್ಲ ಈ ಟೈಪ್ ಸ್ಕ್ವೇರ್ ಕಟ್ ಮಾಡ್ಕೊಳ್ಳೋಣ. ಅಂದ್ರೆ ಮಸ್ತ್ ಎಲ್ಲ ಕರೆಕ್ಟಾಗಿ ಚೆಂದಂಗೆ ಬರ್ತಾವೆ ಪೀಸಾಗಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಸ್ತ್ ಪೀಸಾಗಿ ಬಂದಾವಂಥೇಳಿ. ಇವನ್ನೆಲ್ಲ ಮ್ಯಾಂಗೋಸನ್ನು ಈ ಟೈಪಿಗೆ ಕಟ್ ಮಾಡಿ ಇಟ್ಕೋತೀನಿ ಕರೆಕ್ಟಾಗಿ. ಎಷ್ಟು ಮಸ್ತ್ ಪೀಸಾಗಿ ಬರತ್ತಾವ ನೋಡ್ರಿ. ಈ ಟೈಪಲ್ಲ ಈಗ ಒಂದು 4 ಮ್ಯಾಂಗೋಸನ್ನು ನಾನು ಬಿಡಿಸ್ಕೊಳತ್ತೀನಿ. ಇಲ್ಲಿ ನಾನು ಒಂದು 4 ಮಾವಿನ ಹಣ್ಣನ್ನು ಈ ಟೈಪ್ ಕಟ್ ಮಾಡಿ ತಕ್ಕೊಂಡಿಟ್ಕೊಂಡಿನಿ. ಈಗ ಇದಕ್ಕೆ ಬಾಳೆಹಣ್ಣು ತೊಗೊಳತ್ತೀನಿ. ಇದು ಜವಾರಿ ಬಾಳೆಹಣ್ಣು, ನೋಡ್ಬೋದು ಭಾಳ ಸಣ್ಣವು ಇದಾವೆ. ಇವು ಹೆಲ್ತಿಗೂ ಭಾಳ ಚಲೋ. ಇಲ್ಲಿ ನಾನು ಒಂದು 3 ಹಣ್ಣು ತೊಗೊಳತ್ತೀನಿ. ದೊಡ್ಡದಿತ್ತಂದ್ರೆ 2 ಬಾಳೆಹಣ್ಣು ಸಾಕಾಗ್ತೈತಿ. ಇಲ್ಲಿ ನಾ ಭಾಳ ಸಣ್ಣವು ಇದಾವೆ, ಅದಕ್ಕೆ ಒಂದು 3 ಬಾಳೆಹಣ್ಣು ತೊಗೊಳತ್ತೀನಿ. ಈಗ ಇದನ್ನು ಬಾಳೆಹಣ್ಣು ಸುಲ್ಕೊಂಡು ಇಟ್ಕೊಂಡಿನಿ. ಇದನ್ನು ಈ ಟೈಪ್ ಕಟ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು 3 ಬಾಳೆಹಣ್ಣನ್ನು ಈಗ ಹೆಚ್ಚಿಟ್ಕೊಂಡಿನಿ. ಇದಾದ ನಂತರ ಮಿಕ್ಸಿ ಜಾರ್ ತೊಗೊಂಡಿನಿ. ಈ ಮಿಕ್ಸಿ ಜಾರ್ ಒಳಗೆ ಫ್ರೂಟ್ಸ್ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿನಲ್ಲ, ಮ್ಯಾಂಗೋ ಮತ್ತು ಬನಾನಾ ಎರಡೂ ಸೇರಿಸಿ ಹಾಕಾಕತ್ತೀನಿ. ಈಗ ಈ ಹಣ್ಣಿಗೆ ಒಂದು 4 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಳತ್ತೀನಿ. ಇಲ್ಲಿ ನಿಮ್ಗೆ ಸ್ವೀಟ್ ಇಷ್ಟ ಆಗಂಗಿಲ್ಲ ಅಂದರೆ 1 ಸ್ಪೂನ್ ಕಡಿಮೆ ಹಾಕ್ಕೋರಿ. ಇಲ್ಲ ಸ್ವೀಟ್ ಜಾಸ್ತಿ ಇಷ್ಟ ಆಕ್ಕೈತಿ ಅಂದರೆ 1 ಸ್ಪೂನ್ ಜಾಸ್ತಿನೂ ಹಾಕ್ಕೋಬೋದು, ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೋರಿ. ಇಲ್ಲಿ ನಾನು 4 ಟೀ ಸ್ಪೂನ್ ತೊಗೊಂಡಿನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ನೀವು ನೋಡ್ಬೋದು. ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಎಲ್ಲ ಹೆಲ್ತಿಗೆ ಭಾಳ ಚಲೋ, ಅದಕ್ಕೆ ನಾನು ರೆಗ್ಯುಲರಾಗಿ ಮನೆಯೊಳಗೂ ಇದನ್ನೇ ಯೂಸ್ ಮಾಡ್ತೀನಿ. ಇನ್ ಕೇಸ್ ನಿಮ್ಮ ಕಡೆ ಇಲ್ಲ ಅಂದರೆ ನೀವು ನಾರ್ಮಲ್ ಕಣ್ಣಿ ಬೆಲ್ಲ ಇತ್ತಂದ್ರೆ ಪುಡಿ ಮಾಡಿ ಹಾಕ್ಕೋಬೋದು, ಅದ್ರ ಬದಲು ನೀವು ಸಕ್ಕರೆನೂ ಹಾಕ್ಕೋಬೋದು. ಇದನ್ನೀಗ ಮಿಕ್ಸಿಗೆ ಹಾಕ್ಕೋತೀನಿ. ಈಗಲೇ ನಾನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿನಿ. ಇದು ನಿಮಗೆ ಗಟ್ಟಿ ಅನ್ನಿಸ್ತಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಇದಕ್ಕೆ ಹಾಲನ್ನು ಹಾಕ್ಕೋಬೋದು. ಈಗಿಲ್ಲ ಸ್ವಲ್ಪ ಗಟ್ಟಾಗೈತಿ, ಅದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಹಾಕಾಕತ್ತೀನಿ. ಒಂದು ಸಣ್ಣ ಗ್ಲಾಸ್ಲೆ 1 ಗ್ಲಾಸ್ನಷ್ಟು ಹಾಕಾಕತ್ತೀನಿ. ಇದನ್ನೀಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಪ್. ಇಲ್ಲ ಇನ್ನೊಂದು ಟೈಮ್ ನೀವು ಗ್ರೈಂಡ್ ಮಾಡಿಕೊಂಡ್ರು ನಡೀತೈತಿ. ಈಗ ಇಷ್ಟಾದ್ರೆ ಸಾಕು. ಇಲ್ಲೊಂದು ಸರ್ವಿಂಗ್ ಗ್ಲಾಸ್ ತೊಗೊಂಡಿನಿ. ಈ ಗ್ಲಾಸಿಗೆ ಚಾಕ್ಲೇಟ್ ಸಿರಪ್ ಹಾಕ್ಕೋತೀನಿ. ಚಾಕ್ಲೇಟ್ ಸಿರಪ್ ಎಲ್ಲ ಮಕ್ಕಳಿಗೂ ಭಾಳ ಇಷ್ಟ ಮತ್ತು ದೊಡ್ಡವ್ರಿಗೂ ಇಷ್ಟ ಆಕ್ಕೈತಿ. ಈ ಮ್ಯಾಂಗೋ ಜೊತೆಗೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಇತ್ತಂದ್ರೆ ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ. ಇದಿದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದ್ರೆ ಇದನ್ನು ಸ್ಕಿಪ್ ಮಾಡಿದ್ರು ನಡೀತೈತಿ. ಈಗಿಲ್ಲೇ ಬಾಯಿಗೆ ಸ್ವಲ್ಪ ನೀರು ಹಚ್ಚಾಕ್ತೀನಿ. ಜಸ್ಟ್ ಈ ಗ್ಲಾಸನ್ನು ಹಿಂಗೆ ಹಚ್ಚಿಡ್ತೀನಿ. ಜಸ್ಟ್ ಇಷ್ಟು ಹಚ್ಚಿ ಇಟ್ಬಿಡ್ರಿ. ಇಲ್ಲೇ ಮೇಲ್ಗಡೆ ಏನು ಉಪ್ಪು ಹಚ್ಚೈತಲ್ಲ, ಈ ಉಪ್ಪು ಹಚ್ಚಿದ್ರಿಂದ ನೀವು ಮ್ಯಾಂಗೋ ಕರ್ಡ್ ಶೇಕನ್ನು ಏನು ತೊಗೋತಿರಲ್ಲ ಅದ್ರೊಳಗೆ ಉಪ್ಪುಪ್ಪಾಗಿ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ ಕುಡಿಯೋಕೆ. ಇಲ್ಲೇ ನಾವು ಏನು ಮಿಕ್ಸಿ ಒಳಗೆ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಸ್ವಲ್ಪ ಗಟ್ಟಿನೇ ಇರಬೇಕು. ನೀವು ಬೇಕಂದ್ರೆ ತಿಳಿ ಇಷ್ಟ ಆಕ್ಕೈತಿ ಅಂದರೆ ನೀವು ತಿಳಿನೂ ಮಾಡ್ಕೋಬೋದು.
ಇಲ್ಲಿ ನಾನು ಮೊಸರನ್ನು ಮನೆಯೊಳಗೆ ಹೆಪ್ಪು ಹಾಕಿ ಇಟ್ಕೊಂಡೀನಿ. ಇದು ಹುಳಿ ಆಗಿಲ್ಲ ಇನ್ನು ಅಂಥ ಪರಿ. ಹುಳಿ ಇರಬಾರ್ದು ಮೊಸರು. ಹುಳಿ ಇತ್ತಂದ್ರೆ ಟೇಸ್ಟ್ ಅನ್ಸಂಗಿಲ್ಲ. ಫ್ರೆಶ್ ಮೊಸರಿದ್ರೆ ಭಾಳ ಚಲೋ. ಈಗ ಈ ಮೊಸರನ್ನು ತೊಗೊಳತ್ತೀನಿ. ಇಲ್ಲಿ ನೋಡ್ಬೋದು ನೀವು ಮೊಸರು ಎಷ್ಟು ಚಲೋ ಹೆಪ್ಪಾಗೈತೆ ಅಂಥೇಳಿ. ಈಗ ಈ ಮೊಸರನ್ನು ಇದ್ರ ಮೇಲೆ ಹಾಕತ್ತೀನಿ. ಗಟ್ಟಿರ್ಬೇಕು ಮೊಸರು, ಅಂದ್ರೆ ಮಸ್ತ್ ಬರ್ತೈತಿ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಮ್ಯಾಂಗೋ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಮ್ಯಾಂಗೋಸನ್ನು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ಈ ಮ್ಯಾಂಗೋಸ್ ಪೀಸನ್ನು ಈಗ ಹಾಕ್ಕೊಳತ್ತೀನಿ. ಇಲ್ಲಿ ನೋಡ್ರಿ ಮ್ಯಾಂಗೋ ಕರ್ಡ್ ಶೇಕ್ ರೆಡಿ ಆಗೈತಿ. ಇದು ನೋಡಾಕ ಎಷ್ಟು ಮಸ್ತ್ ಕಾಣತ್ತಲ್ಲ, ನೋಡಾಕ ಅಷ್ಟಲ್ಲ ಕುಡಿಯಾಕೂ ಮಸ್ತ್ ಟೇಸ್ಟ್ ಇರ್ತೈತಿ. ಹಂಗಂದ್ರೆ ಬರ್ರಿ ಟೇಸ್ಟ್ ಮಾಡೋಣಂತ. ಇದು ಮೇಲ್ಗಡೆ ಗ್ಲಾಸಿಗೆಲ್ಲ ಸ್ವಲ್ಪ ಉಪ್ಪು ಹತ್ತೈತಿ, ಅದಕ್ಕೆ ಮಸ್ತ್ ಟೇಸ್ಟ್ ಕೊಡ್ತೈತಿ. ಒಳಗಡೆ ಮೊಸರು ಐತಿ, ಅದು ಇನ್ನೂ ಟೇಸ್ಟ್ ಕೊಡ್ತೈತಿ. ಮತ್ತು ಮೇಲ್ಗಡೆ ಮ್ಯಾಂಗೋ ಪೀಸಸ್ಸೂ ಇದಾವೆ. ಎಲ್ಲ ಸೇರಿಸಿದ್ರೆ ಇನ್ನೂ ಟೇಸ್ಟ್ ಕೊಡ್ತೈತಿ. ವಾವ್, ಮಸ್ತ್ ಸಖತ್ ಟೇಸ್ಟ್ ಬಂದೈತೆ ನೋಡ್ರಿ. ಈ ಮ್ಯಾಂಗೋ ಸೀಸನ್ ಒಳಗೆಲ್ಲ ಈ ರೆಸಿಪಿ ನೀವು ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡಿರಿ. ನಿಮಗೂ ಎಲ್ಲರಿಗೂ ಇಷ್ಟ ಆಕ್ಕೈತಿ. ಧನ್ಯವಾದಗಳು.